ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ರೆಡಿಯಾಗುವಂಥ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿ ಒಂದು ದೋಸೆ ಮಾಡ್ತಾಯಿದ್ದೀನಿ. ಇದಕ್ಕೆ ಉದ್ದಿನ ಬೇಳೆ ಬೇಡ, ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಈ ದೋಸೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈ ದೋಸೆ ಮಾಡೋದಕ್ಕೆ ಈ ಕಪ್ಪಲ್ಲಿ ನಾನು 4 ಕಪ್ಪಷ್ಟು ಅಕ್ಕಿ ಹಾಕ್ಕೊಳ್ತೀನಿ, ದೋಸೆ ಅಕ್ಕಿ. ಅದೇ ಕಪ್ಪಲ್ಲಿ 1 ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ. 4 ಕಪ್ ಅಕ್ಕಿಗೆ 1 ಕಪ್ಪು ಅವಲಕ್ಕಿ, 1 ಸ್ಪೂನು ಮೆಂತ್ಯ ತೊಗೋಬೇಕು. ಅಕ್ಕಿ, ಅವಲಕ್ಕಿ, ಮೆಂತ್ಯ ಈ 3 ಐಟಮ್ಸ್ ತೊಗೊಂಡಿರೋದು ನಾನು. ಇದನ್ನು ಒಂದು 5-6 ಸರಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು. ನಾನೀಗ ಒಂದು 5-6 ಸರಿ ಚೆನ್ನಾಗಿ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು 5 ಅವರ್ ಆದ್ರೂ ನೆನೆಸ್ಕೋಬೇಕು. ನಾನಿವಾಗ ನೀರು ಹಾಕ್ಬಿಟ್ಟು ಒಂದು 5 ಅವರ್ ನೆನೆಯೋಕೆ ಇಡ್ತೀನಿ. ಈಗ ನೋಡಿ 5 ಅವರ್ ಆದಮೇಲೆ ನಾನು ತೆಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು. ಈಗ ರುಬ್ಬಿರೋ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು 8 ಅವರ್ಸ್ ಆದರೂ ಫರ್ಮೆಂಟೇಷನ್ ಆಗೋಕ್ಕೆ ಇಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ದೋಸೆ ಹಿಟ್ಟು ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಫರ್ಮೆಂಟೇಷನ್ ಆಗೋಕ್ಕೆ 8 ಅವರ್ಸ್ ಇಡ್ತೀನಿ. ಈಗ 8 ಅವರ್ಸ್ ಆದಮೇಲೆ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಉಬ್ಬಿದೆ. ಇವಾಗ ಇದು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕೋಬೋದು. ದೋಸೆ ತವಾಗೆ ಈರುಳ್ಳಿಯಿಂದ ಉಜ್ಜೋದ್ರಿಂದ ದೋಸೆ ಸ್ವಲ್ಪನೂ ಕಚ್ಚಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ತವಾ ಮೇಲೆ ದೋಸೆ ಹಾಕ್ಕೊಳ್ತಿದ್ದೀನಿ. ತುಂಬ ತೆಳ್ಳಗೂ ಮಾಡ್ಕೋಬೋದು, ನಾನು ಸ್ವಲ್ಪ ಮಂದಕ್ಕೆ ಹಾಕ್ತಾಯಿದ್ದೀನಿ, ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಮುಚ್ಚಳ ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಉದ್ದಿನ ಬೇಳೆ, ಸೋಡಾ ಏನೂ ಹಾಕೋ ಆಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇನ್ನೂ ಒಂದು ದೋಸೆ ಹಾಕ್ಕೊಳ್ತಿದ್ದೀನಿ. ಈಗ ಇದೇ ಥರ ಎಲ್ಲ ದೋಸೆನೂ ಇದೇ ಥರ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ತುಂಬ ತೆಳುಗಬೇಕು ಅಂದ್ರೂ ಹಾಕ್ಕೋಬೋದು, ಮಸಾಲೆ ದೋಸೆ ಥರ ಬರುತ್ತೆ. ನಾನು ಸ್ವಲ್ಪ ದಪ್ಪಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನಾನು ಇದಕ್ಕೆ ಸಾಗು ಮಾಡ್ಕೊಂಡಿದ್ದೀನಿ, ಬೇಕಿದ್ದರೆ ಚಟ್ನಿ ಮಾಡ್ಕೋಬೋದು, ಚಟ್ನಿಲಿ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.